ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ಆಗಿದ್ದು ಲೇಟ್ ಆಯಿತು. ಇವತ್ತು ನನಗೆ ಬಾಬು ಜಗಜೀವನ್ ಅವರ ಜಯಂತಿಯ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಎಲ್ಲರಿಗೂ ಬಾಬು ಜಗಜೀವನ್ ಅವರ ಜಯಂತಿಯ ಶುಭಾಶಯಗಳು. ಹಾಗೆ ಇವತ್ತು ನಮ್ಮ ಜಿಲ್ಲಾ ಮಟ್ಟದ ನಮ್ಮ ಕ್ರೀಡಾ ಇಲಾಖೆಯಿಂದ ಮತ್ತು ಕರ್ನಾಟಕ ರಾಜ್ಯ ನೌಕರ ಸಂಘ, ಕೋಲಾರ ಜಿಲ್ಲಾ ನೌಕರ ಸಂಘದ ವತಿಯಿಂದ ಕ್ರೀಡೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತೀನಿ. ಇವತ್ತು ನಮ್ಮ ಸುರೇಶ್ ಅಣ್ಣ ಅವರು ಜಿಲ್ಲಾ ಮಟ್ಟದ ಕ್ರೀಡೆ, ನಮ್ಮ ನೌಕರ ಸಂಘದ ಕ್ರೀಡೆಗಳಿಗೆ ಉದ್ಘಾಟನೆಗೆ ಅಂತ ಬಂದು ನಮ್ಮ ಬೆಳಕಿ ಸುರೇಶ್ ಅಣ್ಣ ಅವರಿಗೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಮಾಲೂರು ಶಾಸಕ ಅಂತ ನಂಜೇಗೌಡರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ MLC ಅಂತ ಅನಿಲಮ್ಮ ಅವರಿಗೆ, ಹಾಗೆ ಮುಖ್ಯವಾಗಿ ನಮ್ಮ ಸಂಸದರು ಹೇಗೆ ಅಂದ್ರೆ ಅವ್ರು ನಾವು ಎಲ್ಕರ್ಗೂ ಬರ್ತಾರೆ, ಏನ್ ಹೇಳಿದ್ರು ಕೇಳ್ತಾರೆ, ಅವ್ರೆಲ್ಲರಿಗೂ ನಾವು ಕೇಳ್ತೀವಿ. ಆ ಥರ ಅವ್ರಿಗೆ ನಮಗೆ ತುಂಬಾ ಆತ್ಮೀಯತೆ ಇದೆ. ನಮ್ಮ ಸಂಸದರು ಅವ್ರಿಗೂ ನಾನು ಧನ್ಯವಾದ. ಕಿರಿಕಿರಿ ಇಲ್ಲ, ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ನಾವು CEO ಅವ್ರ ಮನೆಗೆ ಗುದ್ಲಿ ಪೂಜೆ ಬಂದ್ವಿ ಇಬ್ಬರು ಜೊತೆನಲ್ಲಿ. ಇಲ್ಲ 100% ಇಲ್ಲ, ಅದೇನು ತೊಂದರೆ ಇಲ್ಲ, ನಮಗೆ ಕಿರಿಕಿರಿ ಇಲ್ಲ. ಅದರಿಂದ ನಾನು ನಮ್ಮ MP ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳು, ನಮ್ಮ AC ಅವರು, ತಹಸೀಲ್ದಾರ್ ಅವರು, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗದವರು, ಮುಖ್ಯವಾಗಿ ನಮ್ಮ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾದಂಥ ಅಜಯ್ ಅವರು, ನಮ್ಗೆಲ್ಲರಿಗೂ ಒಂದು ರೀತಿಯಲ್ಲಿ ಮಾರ್ಗದರ್ಶಕ ಅಂತ ನಮಗೆ ನಮ್ಮ ಮಂಜಣ್ಣ ಅವರು ಎಲ್ಲಾ ರೀತಿಯಲ್ಲೂ ಮಾರ್ಗದರ್ಶಕರು ನಮ್ಗೆಲ್ಲರಿಗೂ. ನೀವೆಲ್ಲ ಸೈಲೆಂಟ್ ಆಗಿದ್ರು ಬುದ್ಧಿವಾದ ಹೇಳ್ತೀರಿ, ಅದು ಯಾರೇ ಆದ್ರೂ ಗುರುಗಳಂದ್ರೆ ಗುರುಗಳೇ ಅದು ಅಷ್ಟೇ. ನಮ್ಮ ಮಂಜಣ್ಣ ಅವರಿಗೆ ಧನ್ಯವಾದಗಳು. ನಾವು ನಮ್ಮ ಪತ್ರಕರ್ತ ಮಿತ್ರರು, ಆತ್ಮೀಯರು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಕ್ರೀಡೆ ಅನ್ನೋದು ಹೆಂಗೆ ಅಂದ್ರೆ, ಕ್ರೀಡೆ ಅನ್ನೋದು ಒಂಥರ ನಮಗೆ ನಮ್ಮ ಮೈಯಲ್ಲಿರ್ತಕ್ಕಂಥ ಒಂದೊಂದು ಅಂಗಾಂಗವೂ ಕ್ರೀಡೆಗೆ ಒಳಪಟ್ಟಿರುತ್ತೆ. ಕಣ್ಣು, ಕಿವಿ, ಮೂಗು, ಕಾಲು, ಕೈ, ಬೆರಳು ಎಲ್ಲವೂ ಅದಕ್ಕೆ ಕ್ರೀಡೆಗೆ ಅನುಗುಣವಾಗಿ ಕೆಲಸ ಮಾಡ್ತವೆ. ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಒಂದು ಕ್ರೀಡೆಯಲ್ಲಿ ಯಾವ್ದಾದ್ರು ಒಂದು ಭಾಗದಲ್ಲಿ ನಾವು ಒಂದು ರೀತಿಯಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು. ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಈಜೊಡೆಯುವಂಥದನ್ನ ನಾವು ಕಳೆದ್ರೆ ನಮ್ಮ ಆರೋಗ್ಯವಂತರಾಗಿರ್ತೀವಿ. ಇವತ್ತು ನೀವು ಇಲ್ಲಿ ಕ್ರೀಡೆ ಆಡ್ತಾ ಇರೋರೆಲ್ಲ ನೀವೆಲ್ಲ ಆರೋಗ್ಯವಂತರು, ನಾವು ನಿಮ್ ಜೊತೆ ಆರೋಗ್ಯವಂತರು. ನಾವು ಎಲ್ಲ ಕ್ರೀಡೆಯಲ್ಲೆಲ್ಲ ಪಾಲ್ಗೊಂಡು ಎಲ್ಲ ಆಗಿ ಇಲ್ಲಿವರೆಗೂ ಬಂದ್ವಿ. ನಾವು ಶಾಲೆಯಲ್ಲಿ ಮಾಡಿದ್ವಿ, ನೀವು ಸರ್ಕಾರಿ ನೌಕರರಾಗಿ ಸರ್ಕಾರಿ ನೌಕರ ಸಂಘದಿಂದ ಇವತ್ತು ಮಾಡ್ತಾರೆ. ತುಂಬಾ ಸಂತೋಷ ಆಗಿದೆ. ಖಂಡಿತವಾಗ್ಲೂ ಯಾವತ್ತು ನಮ್ಮ ಸುರೇಶ್ ಅಣ್ಣ ಅವ್ರು ಹೇಳಿದಂಗೆ, ನಾವು ನಮ್ಮ ಅಣ್ಣ ಮೇಲೆ ಗಲಾಟೆ ಮಾಡೋದು ಬಿಟ್ಟು, ತಮ್ಮನ ಮೇಲೆ, ತಂಗಿ ಮೇಲೆ, ಅಕ್ಕ ಮೇಲೆ ಗಲಾಟೆ ಮಾಡೋದು ಬಿಟ್ಟು ಬೇರೆಯವ್ರ ಮೇಲೆ ಗಲಾಟೆ ಮಾಡೋಕ್ಕಾಗಲ್ಲ. ನಾವು ಬೇರೆಯವ್ರನ್ನ ಭಯಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮ ಅಧಿಕಾರಿಗಳು ನಾವು ಹೆಂಗೆ ಅಂದ್ರೆ, ನಾವು ಅಣ್ಣ ತಮ್ಮಂದಿರು, ಅಕ್ಕ ತಂಗಿ ಇರ್ತೇವೆ. ನಾವು ಒಂದು ನಗರ್ಬೋದು, ಮಾತಾಡ್ಬೋದು, ಏನೇ ಹೇಳ್ಬೋದು. ಅಣ್ಣ ತಮ್ಮ ಅಂತ ತಿಳ್ಕೋಬೇಕು, ಅಕ್ಕ ತಂಗಿ ತಿಳ್ಕೊಂಡೆ ನಾವು ಮಾತಾಡ್ತೀವಿ. ಆ ರೀತಿಯಲ್ಲಿ ತಿಳ್ಕೊಂಡು ಮಾಡಿದಾಗ, ಒಗ್ಗಟ್ಟಾಗಿ ನಾವು ಹೋದಾಗ, ಒಂದು ರೀತಿಯಲ್ಲಿ ಹೋದಾಗ ಎಲ್ಲಾ ರೀತಿಯ ಕೆಲಸಗಳು ನಮಗೆ ಅನುಗುಣವಾಗಿ, ಸುಲಭವಾಗಿ ಎಲ್ಲವೂ ಆಗ್ತವೆ. ಅದೆಲ್ಲ ನಮ್ಗೆಲ್ಲ ಗೊತ್ತಿರುವಂತದ್ದೇ. ನಾವು ನಮ್ಮ ಮನೆಯವ್ರನ್ನ ಬಿಟ್ಟು ಬೇರೆಯವ್ರ ಮನೆ ಮೇಲೆ ಹೋಗಿ ನಾವು ಗಲಾಟೆ ಮಾಡೋಕ್ಕಾಗುತ್ತಾ? ನಮ್ಮ ಮಾವನ ತಪ್ಪಲ್ಲಿ ನಾವು ಕಲ್ಲಲ್ಲಿ ಹೊಡೆದ್ರೆ ಮಾವನ್ ಕೈ, ಬೇರೆ ತಪ್ಪಲ್ಲಿ ಕೈ ಹಾಕಿ ಕಲ್ಲು ಹಾಕಿದಾಗ ಅವ್ರು ಬಂದು ನಮ್ಮೆಲ್ಲ ಗಲಾಟೆ ಮಾಡ್ತಾರೆ. ಅದಕ್ಕೆ ನಾವು ಬೇರೆ ಕಡೆ ಕಲ್ಲು ಹಾಕ್ಬಾರ್ದು, ನಮ್ಮಿದ್ರಲ್ಲೇ ನಾವು ಕಲ್ಲು ಹಾಕೋಬೇಕಷ್ಟೇ. ನಾವು ಯಾವತ್ತು ಒಂದಾಗಿ ಹೋಗ್ಬೇಕು ಅಂತ ತಿಳ್ಕೊಂತ, ಅದೇ ರೀತಿ ಮುಂದಿನ ದಿನದಿಂದ ಒಳ್ಳೆ ಕಾರ್ಯಕ್ರಮಗಳು ಮಾಡೋಣ, ಒಳ್ಳೆ ಅಭಿವೃದ್ಧಿ ಮಾಡೋಣ. ಮೆಡಿಕಲ್ ಕಾಲೇಜ್ ಆಗಿದೆ, ರಿಂಗ್ ರೋಡ್ ಆಗಿದೆ, ನಮಗೆ APMC ಮಾರ್ಕೆಟ್ ಅದಕ್ಕೂ ಜಾಗ ಆಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳು ನಮ್ಮ ಸುರೇಶ್ ಅಣ್ಣ ಅವರು ನಮಗೆ ಬಲ ತುಂಬಿದ್ದಾರೆ. ನಮ್ಮೆಲ್ಲಾ ಶಾಸಕರು, ಜಿಲ್ಲೆಯ ಶಾಸಕರು ಎಲ್ಲರೂ ಬಲ ತುಂಬಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಇದರಲ್ಲಿ ಇನ್ನೂ ಜಾಸ್ತಿ ಇದ್ರೆ ನಾವು ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೋದು. APMC ಜಾಗ ನಮ್ಮ ಜಿಲ್ಲಾಧಿಕಾರಿಗಳು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಹಸೀಲ್ದಾರ್ ಅವರೆಲ್ಲ ಸೇರಿ ಎಲ್ಲ ಮಾಡ್ತಾ ಇದೆ. ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಮಾಡಿದ್ರೆ ಯಾವತ್ತು ಕೋಆರ್ಡಿನೇಷನ್ ಅಂತಾರಲ್ಲ ಅದಿರ್ಬೇಕು. ಅದರಿಂದ ಎಲ್ಲಾ ರೀತಿಯಲ್ಲಿ ನಾವು ಕೋಆರ್ಡಿನೇಷನ್ ಅಲ್ಲಿ ಕರೆಕ್ಟ್ ಆಗಿ ಹೋಗ್ತಾ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ನಾವು ಒದಗಿಸೋದಕ್ಕೆ ಸಿದ್ಧವಾಗಿದ್ದೀವಿ. ಆಮೇಲೆ ನಮ್ಮ ಗುರುಭವನವನ್ನು ಕಟ್ಟಬೇಕು. ನಮ್ಮ ಅಣ್ಣ ಅವರು, ಸುರೇಶ್ ಅಣ್ಣ ಅವರು, ಅಣ್ಣ ನಮ್ಮ ಕೋಲಾರಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಗುರುಭವನಗಳಿದ್ದಾವೆ. ಜಿಲ್ಲಾ ಮಟ್ಟದಲ್ಲಿ ಗುರುಭವನ ಇಲ್ಲ. ಜಿಲ್ಲಾ ಮಟ್ಟದಲ್ಲಿ ನೌಕರ ಭವನ ಇರೋ ನೌಕರ ಭವನ ತಲುಪಿಟ್ಟವ್ರೆ. ಇದು ಇದ್ದಿದ್ದನ್ನ ಭವನಲಕ್ಷ್ಮಿ ಮಾಡ್ಬಿಟ್ಟವ್ರೆ ಎಲ್ಲ ಕಟ್ಟಬೇಕು. ಅದೇ ಮುಂದೆ ನಿಮ್ಮ ಅನುಮತಿ ತಗೊಂಡು ಆಮೇಲೆ ನೀವು ಒಂದ್ಸಲಿ ಓದ್ಬಿಟ್ರೆ ಆಮೇಲೆ ಅಲ್ಲಿ ನೀವೇ ಮಾಡ್ಕೊಡ್ತೀನಿ. ನಮ್ಗೆ ದೊಡ್ಡ ಸಮಸ್ಯೆನೇ ಇಲ್ಲ. ನೌಕರ ಭವನ, ಗುರುಭವನ ಎರಡಕ್ಕೂ ನೀವು ಮಾಡ್ಕೊಡ್ತೀರಾ. ಯಾಕಂದ್ರೆ ಎಲ್ಲರ ಮುಂದೆ ಹೇಳ್ಬಿಟ್ರೆ ನೀವು ಆಮೇಲೆ ನಾವು ಬಿಡೋದು, ನೀವು ನಮ್ಮನ್ನು ಕರೆದು ಮಾಡ್ಕೊಡ್ತೀವಿ. ಅದಕ್ಕೆ ನಿಮ್ಗೆ ಸ್ವಲ್ಪ ಹೇಳ್ತಾ ಇರೋದು. ನಮ್ಮನ್ನ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ನಾನು ಇದನ್ನು ಫಾಲೋ ಮಾಡ್ತಾ ಇರ್ತಿಲ್ಲ. ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ನೌಕರಿಗೆ, ನಮ್ಮ ಕೋಲಾರಮ್ಮ ತಾಯಿ, ಕೋಲಾರ ಸೋಮೇಶ್ವರ ಸ್ವಾಮಿ ಎಲ್ಲರೂ ಒಳ್ಳೆ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ದೇವರು ಕಾಪಾಡಲಿ. ಎಲ್ಲರೂ ಮೊದಲನೇ ಪ್ಲೇಸಲ್ಲಿ ಗೆಲ್ಬೇಕು. ಎಲ್ಲರೂ ಮೊದಲನೇ ಪ್ಲೇಸಲ್ಲಿ ಗೆಲ್ಬೇಕು. ನನಗೆ ಆಸೆ ಎಲ್ಲರೂ ಮೊದಲನೇ ಪ್ಲೇಸ್ ಗೆಲ್ಬೇಕು. ಅದ್ರಲ್ಲಿ ನೀವೇ ಶೇರ್ ಮಾಡ್ಕೊಳ್ಳಿ ಹೆಂಗೆ ಅಂತ ದೇವರು ಒಳ್ಳೆ ನಾನು ಮಾತಾಡೋದು. ಜೈ ಹಿಂದ್, ಜೈ ಕರ್ನಾಟಕ.